property of metal by which it can be drawn into wires is called ductility. So ಇನ್ನೊಂದು ಏನು ಅಂತ ಹೇಳಿದ್ರೆ the property of metals by which it can be drawn into wires is called ductility. ಸೊ ಏನು ಅಂತ ಹೇಳಿದ್ರೆ ನಾವು ಮೆಲ್ಲಬಿಲಿಟಿ ಅಂತ ಹೇಳಿದೆ. ಮೆಲ್ಲಬಿಲಿಟಿನಲ್ಲಿ ಏನಾಗುತ್ತೆ, ಮೆಟಲ್ಸ್ನ ಹೊಡೆದು ಶೀಟ್ ಮಾಡ್ತಾರೆ, ಅದನ್ನ ಮೆಲ್ಲಬಿಲಿಟಿ ಅಂತ ಹೇಳ್ತೀವಿ. ಸೊ ಐರನ್ ಇಸ್ ಅ ಮೆಲ್ಲಬಲ್ ಮೆಟೀರಿಯಲ್. ಅದೇ ಥರ ಯಾವುದಾದ್ರೂ ಮೆಟಲ್ಸನ್ನು ವಯರ್ಸ್ ಆಗಿ ಮಾಡಬಹುದು ಅಂತ ಹೇಳಿದ್ರೆ ಅದನ್ನು ನಾವು ಡಕ್ಟೈಲ್ ಅಂತ ಹೇಳ್ತೀವಿ, ಡಕ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಡಕ್ಟಿಲಿಟಿಗೆ ನಾವು ಐರನ್ ವಯರ್ ಆಗಿ ಮಾಡಬಹುದು, ಅಲ್ಯೂಮಿನಿಯಂ ವಯರ್ ಆಗಿ ಮಾಡಬಹುದು, ಕಾಪರ್ ವಯರ್ ಆಗಿ ಮಾಡಬಹುದು. ಸೊ ಅದನ್ನೆಲ್ಲ ನಾವು ಡಕ್ಟೈಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. So have you ever noticed the difference in sound on dropping an iron sheet or plate, a metal coin or a piece of coal on the floor? If not, you can try it now. So ಒಂದು ಕಾಯಿನ್ ಮೆಟಲ್, ಒಂದು ಕಾಯಿನ್ ಕೂಡ ಮೆಟಲ್, ಆ್ಯಂಡ್ ಒಂದು ಐರನ್ ಪ್ಲೇಟ್ ಅಥವಾ ಒಂದು ಐರನ್ ಶೀಟ್ ಅದನ್ನೆಲ್ಲ ಕೆಳಗಡೆ ಬೀಳಿಸಿದ್ರೆ ಬೇರೆ ಥರ ಸೌಂಡ್ ಬರುತ್ತೆ. ಬಟ್ ಒಂದು ಕೋಲ್ ಪೀಸನ್ನು ಕೆಳಗಡೆ ಬೀಳಿಸಿದ್ರೆ ಯಾವ ಥರ ಸೌಂಡ್ ಬರುತ್ತೆ? ಸೊ ಸೌಂಡ್ ಇಸ್ ಡಿಫ್ರೆಂಟ್. ಸೊ ಒಂದು ಕಾಯಿನ್ನ, ಒಂದು ಐರನ್ ಪ್ಲೇಟ್ನ, ಒಂದು ಐರನ್ ನೇಲ್ನ ಯಾವುದನ್ನಾದ್ರೂ ಬೀಳಿಸಿದಾಗ ಬೇರೆ ಥರನೇ ಸೌಂಡ್ ಬರುತ್ತೆ. ಒಂದು ಕೋಲ್ ಪೀಸನ್ನು ಬೀಳಿಸಿದ್ರೆ ಅದು ಬೇರೆ ಥರನೇ ಸೌಂಡ್ ಬರುತ್ತೆ. ಸೊ ಆ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿ, ಇಫ್ ಸಾಧ್ಯವಾದರೆ ಅದನ್ನು ಬೀಳಿಸಿ ಈ ಸೌಂಡ್ನ ಕೇಳಿಸ್ಕೊಂಡು ನೋಡಿ. ಸೊ ಡೂ ಯು ನೋಟ್ ಎನಿ ಡಿಫ್ರೆನ್ಸ್ ಇನ್ ದ ಸೌಂಡ್ ಪ್ರೊಡ್ಯೂಸ್ಡ್? ಎಸ್, ನಮಗೆ ಈ ಕೋಲ್ ಬೀಳಿಸಿದಾಗ ಕೋಲ್ ಪೀಸ್ನ ಬೀಳಿಸಿದಾಗ ಆಗುವಂಥ ಸೌಂಡ್ ಬೇರೆ, ಈ ಮೆಟಲ್ಸ್ನ ಬೀಳಿಸಿದಾಗ ಆಗುವಂಥ ಸೌಂಡೇ ಬೇರೆ. ಸೊ ಈಗ ನೋಡೋಣ, ಹ್ಯಾವ್ ಯು ಸೀನ್ ವುಡನ್ ಬೆಲ್ಸ್ ಇನ್ ದ ಟೆಂಪಲ್ಸ್? ನಾವು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಮರದಿಂದ ತಯಾರು ಮಾಡಿರುವಂಥ ಗಂಟೆನ ನೋಡಿದೀವ? ಸೊ ಸಾಧ್ಯ ಇಲ್ಲ, ಮರದಿಂದ ಗಂಟೆನ ತಯಾರು ಮಾಡಲ್ಲ. ಮರದಲ್ಲಿ ಈ ಗಂಟೆ ತಯಾರು ಮಾಡಿದ್ರು ಆ ಗಂಟೆ ನೋಡಿದ್ರೆ ಸದ್ಯ ಬರಲ್ಲ. ಅದಕ್ಕೋಸ್ಕರ ನಾವು ಮೆಟಲ್ನಿಂದಾನೇ ಗಂಟೆನ ತಯಾರು ಮಾಡೋದು. ಸೊ ಮೆಟಲಿಂದ ಮಾಡಿದ ಗಂಟೆಯಲ್ಲಿ ಹೊಡೆದ್ರೆ ಸೌಂಡ್ ಬರುತ್ತೆ. ಮೆಟಲ್ದು ಗಂಟೆ ಟನ್ ಅಂತ ಸೌಂಡ್ ಬರುತ್ತೆ, ಟನ್ ಹೊಡಿತಾ ಇದ್ರೆ ಸೌಂಡ್ ಬರ್ತಾ ಇರುತ್ತೆ. ಇವೇನಾದ್ರು ವುಡ್ಡಲ್ಲಿ ಹೋಗ್ಬಿಟ್ಟು ಗಂಟೆ ಮಾಡಿದ್ರೆ ಸೌಂಡು ಬರೋದಿಲ್ಲ, ಅಂದರೆ ಅಷ್ಟು ಚೆನ್ನಾಗಿ ಆ ಥರ ಸೌಂಡು ಬರೋದಿಲ್ಲ. ಸೊ ಯಾರು ವುಡನ್ನಿಂದ ಬೆಲ್ಸ್ನ ಮಾಡೋದಿಲ್ಲ, ಮೆಟಲ್ಸಿಂದನೇ ಬೆಲ್ಸ್ನ ಮಾಡೋದು. ಸೊ ರೀಸನ್ ನಮಗೆ ಗೊತ್ತಾಯಿತು. ಸೊ ಕ್ಯಾನ್ ಯು ಗಿವ್ ಅ ರೀಸನ್ ಅಂತ ಕೇಳಿದ್ದಾರೆ ಪ್ರಶ್ನೆ. ಎಸ್, ನಮಗೆ ಗೊತ್ತಾಯಿತು. ವಿ ನೋ ದ ರೀಸನ್ ಆಲ್ರೆಡಿ. ಏನು ಅಂತ, ಏನಾಗುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತು. ಯಾಕೆ ಅಂದರೆ ಸೌಂಡ್ ಬರೋದಿಲ್ಲ, ಇದರಲ್ಲಿ ಸೌಂಡ್ ಬರುತ್ತೆ, ಸೌಂಡ್ ಬರಲ್ಲ. ಆ್ಯಂಡ್ the things made of metals produce a ringing sound when struck hard. So ಮೆಟಲ್ಸ್ ಇಂದ ಏನಾಗತ್ತೆ ಅಂತ ಹೇಳಿದ್ರೆ, ಸೌಂಡ್ ಮಾಡಿದ್ರೆ ಒಂದು ರಿಂಗಿಂಗ್ ಸೌಂಡ್ ಬರುತ್ತೆ. ಒಂಥರ ಸೌಂಡು ಲೈಕ್ ಈ ವುಡ್ಡೆಲ್ಲ ಹೊಡೆದ್ರೆ ಬರದೇ ಇರೋಂಥ ಸೌಂಡು ಮೆಟಲ್ಸ್ನ ಹೊಡೆದ್ರೆ ಬರುತ್ತೆ. ಸೊ ಸಪೋಸ್ you have two boxes similar in appearance, one made of wood and the other of metal. Can you tell which box is made of metal by striking both the boxes? So ಇದನ್ನ ನಾವು ನೋಡ್ಕೊಂಡು ಮಾಡೋ ಬದಲು
ನಾವೊಂದು ಬಟ್ಟೆ ಕಟ್ಕೊಂಡ್ಬಿಟ್ಟು 2 ಬಾಕ್ಸ್ ಮುಂದೆ ಇಟ್ಟು 2 ಬಾಕ್ಸ್ ಮೇಲೂ ಹೊಡೆದು ಯಾವ ಮೆಟಲ್ಲು ಯಾವುದು ವುಡ್ ಅಂತ ಹೇಳಿ ಅಂದರೆ ನಾವು ಆರಾಮಾಗಿ ಹೇಳ್ಬೋದು. ಸೊ ಒಂದ್ರ ಮೇಲೆ ಹೊಡೆದ್ರೆ ಬಾಕ್ಸು ವುಡನ್ ಬಾಕ್ಸು ಬೇರೆ ಥರನೇ ಸೌಂಡ್ ಬರುತ್ತೆ, ಇನ್ನೊಂದ್ರ ಮೇಲೆ ಹೊಡೆದ್ರೆ ಅದೊಂಥರ ರಿಂಗಿಂಗ್ ಸೌಂಡ್ ಬರುತ್ತೆ. ಸೊ ಅದರಿಂದ ಇದೇ ಮೆಟಲ್ ಬಾಕ್ಸು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಬೇಕಾದರೆ ನಾವು ಮಾಡಿ ನೋಡ್ಬೋದು. ಸೊ ಅದನ್ನು ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಯಾವ ಮೆಟಲ್ ಯಾವುದು ವುಡ್ ಅಂತ. ಮುಟ್ಟಿ ಟಚ್ ಫೀಲಲ್ಲೂ ಹೇಳ್ಬೋದು ಆ್ಯಂಡ್ ಸೌಂಡಿಂದ ಹೇಳ್ಬೋದು. ನಮಗೆ ಎಸ್ಪೆಷಲಿ ನಮಗೆ ಸೌಂಡಿಂದ ಬೇಕು. ಸೌಂಡ್ ಯಾರೋ ಒಬ್ರು ಸೌಂಡ್ ಮಾಡಿ ಇದು ಮೆಟಲ್ಲ, ಇಲ್ಲ ಇದು ಮೆಟಲ್ಲ ಸೌಂಡ್ ಬಂತು, ಯಾಸ್ ದಿಸ್ ಇಸ್ ಮೆಟಲ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಸಿನ್ಸ್ ಮೆಟಲ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್ಸ್ ದೇ ಆರ್ ಸೆಡ್ ಟು ಬಿ sonorous. Sonorous ಅಂದ್ರೆ metals produce ringing sound. Metal produce ringing sound. So ಅದನ್ನ ನಾವು sonorous ಅಂತ ಹೇಳ್ತೀವಿ. So metals the materials other than metals are not sonorous. ಸೊ ಮೆಟಲ್ಸ್ ಅಲ್ಲದೇ ಇರುವಂಥ ಮೆಟಲ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ನಾಟ್ ಸೋನರಸ್ ಮೆಟೀರಿಯಲ್ಸ್. ಸೊ ಮೆಟಲ್ಸ್ ಮಾತ್ರ ಸೋನರಸ್ ಅಂತ ನಮಗೆ ಗೊತ್ತಾಯಿತು. ಸೊ ಆಫ್ಟರ್ ಪರ್ಫಾರ್ಮಿಂಗ್ ದ ಅಬವ್ ಆಕ್ಟಿವಿಟೀಸ್ ವಿ ಕ್ಯಾನ್ ಸೇ ದಟ್ ಸಮ್ ಮೆಟೀರಿಯಲ್ಸ್ ಆರ್ ಹಾರ್ಡ್, ಲಸ್ಟ್ರಸ್, malleable, ductile, sonorous and good conductors of heat and electricity. So these are the properties of the ಮೆಟಲ್ಸ್ ಪ್ರಾಪರ್ಟೀಸ್ ಇವೆಲ್ಲ. ಸೊ ಮೆಟಲ್ಸ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂದರೆ ಮೆಲ್ಲಬಿಲಿಟಿ, ಡಕ್ಟಿಲಿಟಿ, ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ sonorous. Metals are sonorous in nature and they are lustrous, they are hard ಅನ್ನೋದನ್ನೆಲ್ಲ ನಾವು ಹೇಳ್ಬೋದು. And next ನಾವು ನೋಡೋಣ, the materials which generally possess these properties are called metals. What are metals? ಅಂದರೆ metals have the properties like malleability, ductility, they are hard, they are lustrous and they are sonorous and they are the good conductors of heat and electricity. Then we can say the materials as metals. ಅದನ್ನು ನಾವು ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸು ಐರನ್, ಕಾಪರ್, ಅಲ್ಯೂಮಿನಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್. ಸೊ ಎಕ್ಸೆಟ್ರಾ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್. ಮೆಟಲ್ಸ್ ಅಂದರೆ ಯಾವುದು ಅಂದರೆ ನಾವು ಹೇಳಿದ್ರೆ ಮೆಟಲ್ಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಆರ್ ಹಾರ್ಡ್, ಲಸ್ಟ್ರಸ್. ಸೊ ಒಂದು ಪ್ರಾಪರ್ ಆಗಿ ಒಂದು ಮೀನಿಗೆ ಕೊಟ್ಬಿಡೋಣ. ವಾಟ್ ಆರ್ ಮೆಟಲ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ವಾಟ್ ಆರ್ ಮೆಟಲ್ಸ್? ಸೊ ದ ಆನ್ಸರ್ ಈಸ್ metals are the materials which are hard, lustrous, malleable, ductile, sonorous and last but not least they are the good conductors of heat and electricity. Good conductors of heat and electricity. So ಇದನ್ನ ನಾವು ಹೇಳಬೇಕಾಗುತ್ತೆ. Yes, tell me the properties of metals ಅಂತ ಹೇಳಿದ್ರೆ what are the properties of metals ಅಂತ ಹೇಳಿದ್ರು ಸಹ ನಾವು they are hard, they are lustrous, they are malleable, they are ductile and they are sonorous and they are the good conductors of heat and electricity ಅಂತ ನಾವು ಹೇಳಬೇಕಾಗುತ್ತೆ. So these are the properties of metals. The materials which possess these properties we can call those materials as metals. Okay na? So next ನೋಡೋಣ. So
So the materials which generally possess these properties are called metals. ಅದು ನಮಗೆ ಗೊತ್ತಾಯಿತು. So some of the examples ನಮಗೆ ಗೊತ್ತಾಯಿತು. Iron, copper, calcium, magnesium, aluminium, etc. Magnesium, aluminium, etc. So ಇದೆಲ್ಲ ಇಷ್ಟೆಲ್ಲ ಇನ್ನು ಹಲವಾರು ಎಕ್ಸಾಂಪಲ್ಸ್ ಮೆಟಲ್ಸ್ ಇದೆ. ಸೊ ಮೇನ್ ಎಕ್ಸಾಂಪಲ್ಸ್ ಆರ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಮೇನ್ ಎಕ್ಸಾಂಪಲ್ಸ್. ಇನ್ನೂ ಹಲವಾರಿದೆ. ಸೊ ಮುಂದಕ್ಕೆ ನೋಡ್ಕೊಳ್ಳೋಣ ಅದನ್ನ. ಸೊ ಇನ್ ಕಾಂಟ್ರಾಸ್ಟ್ ಮೆಟೀರಿಯಲ್ಸ್ ಲೈಕ್ ಕೋಲ್ ಅಂಡ್ ಸಲ್ಫರ್ ಆರ್ ಸಾಫ್ಟ್ ಅಂಡ್ ಡಲ್ ಇನ್ ನೇಚರ್, dull in appearance, and they break down into powdery mass on tapping with the hammer. They are not sonorous and they are poor conductors of heat and electricity. So those materials are these materials are called as non-metals. So ನಮಗೆ ಇವಾಗ ಮೆಟಲ್ಸ್ ಬಗ್ಗೆ ಗೊತ್ತಾಯ್ತು. ಅಂಡ್ ನಾವು ನೋಡೋಣ ಇವಾಗ ನಮ್ಮ ಪಾಠದಲ್ಲಿ ಇದೆ ನಾನ್ ಮೆಟಲ್ಸ್ ಅಂತ ನಾವು ಪಾಠನ ತಿಳ್ಕೊಬೇಕು. ಸೊ ನಾವು ನಾನ್ ಮೆಟಲ್ಸ್ ಬಗ್ಗೆ ತಿಳ್ಕೊಬೇಕು. ವಾಟ್ ಆರ್ ನಾನ್ ಮೆಟಲ್ಸ್ ಅಂತ ಒಂದು ಕ್ವಶನ್ ಮಾಡೋಣ. ಸೊ ಆ ಕ್ವಶನ್ಗೆ ಹೇಳಬೇಕು ಅಂದ್ರೆ ಜಸ್ಟ್ an opposite. Non-metals are materials which are soft, dull in color, and they are not sonorous, and they are poor conductors of heat and electricity. ಅಂತ ನಾವು ಸೇಮ್ ಡೆಫಿನೇಷನ್ ನ ಉಲ್ಟಾ ಮಾಡಿ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡ್ಬೋದು. ಸೊ ಅದು ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ ಅಂತ ಕೇಳಿದ್ರು ದೇ ಆರ್ ಸಾಫ್ಟ್. ಪ್ರಾಪರ್ಟೀಸ್ ಆಫ್ ಅಂದ್ರೆ ಪಾಯಿಂಟ್ ವೈಸ್ ಹೇಳ್ಬೋದು. ದೇ ಆರ್ ಸಾಫ್ಟ್, ದೇ ಆರ್ ಡಲ್, ಅಂಡ್ ದೇ ಆರ್ ನಾಟ್ ಸಾನರಸ್, ಅಂಡ್ ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಈಗ ನೋಡೋಣ ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತ. ವಾಟ್ ಆರ್ ನಾನ್ ಮೆಟಲ್ಸ್? What are non-metals? Answer: non-metals are the materials. Non-metals are the materials which are soft. So and dull in color, dull in appearance, and not sonorous, and poor conductors of heat and electricity. Poor conductors of heat and electricity. So for example ಏನು ಅಂತ ಹೇಳಿದ್ರೆ, ಸೊ ಕೋಲ್, ಪೆನ್ಸಿಲ್ ಲೆಡ್ ಬಂದ್ಬಿಟ್ಟು ಗ್ರಾಫೈಟ್, ಪೆನ್ಸಿಲ್ ಲೆಡ್, ಅಂಡ್ ಸಲ್ಫರ್, ಕಾರ್ಬನ್. ಸೊ ಇದನ್ನ ಬಿಟ್ಟು ಸಲ್ಫರ್, ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್, ಎಕ್ಸೆಟ್ರಾ. ಸೊ ಅದಕ್ಕೋಸ್ಕರನೇ ನಾವು ಸಲ್ಫರ್ನ ನಾವು ಹ್ಯಾಮರ್ ಅಲ್ಲಿ ಹೊಡೆದಾಗ ಅದು ಜಸ್ಟ್ ಲೈಕ್ ಐರನ್ ತರ ಫ್ಲಾಟೆಂಡ್ ಆಗಿಲ್ಲ, ಬಟ್ ಅದು ಪೌಡರಿ ಮಾಸ್ ಆಗೋಯ್ತು ಅಥವಾ ಸಣ್ಣ ಸಣ್ಣ ಪೀಸ್ ಆಗಿ ಬ್ರೇಕ್ ಆಗೋಯ್ತು. ಬಿಕಾಸ್ ಇಟ್ ಈಸ್ ಅ ನಾನ್ ಮೆಟಲ್. ಸೊ ಈಗ ನಮಗೆ ಗೊತ್ತಾಯ್ತು ನಾನ್ ಮೆಟಲ್ ಅಂದ್ರೆ ಏನು, ಮೆಟಲ್ ಅಂದ್ರೆ ಏನು ಅನ್ನೋದು ನಮ್ಗೆ ಇವಾಗ ಗೊತ್ತಾಯ್ತು.
ಸೊ ಅದರಲ್ಲೇ ಪ್ರಾಪರ್ಟೀಸು ಇದೆ. ಸೊ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಗೊತ್ತಾಯ್ತು, ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಗೊತ್ತಾಯ್ತು. ಅಂಡ್ ಎರಡಕ್ಕೂ ಡಿಫರೆಂಟ್ ಎಕ್ಸಾಂಪಲ್ಸ್ನು ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡೋಣ, ಮೆಟಲ್ಸ್ ಲೈಕ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸಾಫ್ಟ್ and can be cut with a knife. Mercury is the only metal which found in liquid state at room temperature. These are exceptions. So ನಾನು ಹೇಳಿದ್ನಲ್ಲ, ಮೆಟಲ್ಸ್ ಆರ್ ಹಾರ್ಡ್. ಒಂದು ಹಾರ್ಡ್ ಅನ್ನೋದು ಒಂದು ಫಸ್ಟ್ ಒಂದು ಸ್ಟ್ರಾಂಗ್ ಪ್ರಾಪರ್ಟಿ. ಬಟ್ sodium and potassium are also metals, but they are soft. Sodium and potassium soft ಆಗಿರುವಂತ ಮೆಟಲ್ಸ್, ಸಾಫ್ಟ್ ಮೆಟಲ್ಸ್. ಓಕೆನಾ? ಸೊ ಎಲ್ಲವೂ ಹಾರ್ಡ್ ಆಗೇ ಇರುತ್ತೆ, ಬಟ್ ದೀಸ್ ಟೂ ಮೆಟಲ್ಸ್ ಆರ್ ಸಾಫ್ಟ್ ಮೆಟಲ್ಸ್. ಅಂಡ್ ಆಲ್ಸೋ another metal, mercury is a metal, but it is in liquid state. So it is a liquid metal. Which is the liquid metal ಅಂತ ಹೇಳಿದ್ರೆ, mercury is a liquid metal. It is a liquid state at the room temperature ಅಂತ ನಾವು ಹೇಳ್ಬೋದು. And which are soft metals ಅಂತ ಹೇಳಿದ್ರೆ, sodium, potassium ಅದು ಸಾಫ್ಟ್ ಮೆಟಲ್ಸ್ ಅಂತ ಹೇಳ್ಬೋದು. ಇವನ್ ಒಂದು ನೈಫ್ ಇಂದ ಅದನ್ನ ಕಟ್ ಮಾಡ್ಬೋದು. ಸೊ ಎಕ್ಸೆಪ್ಟ್ ದೀಸ್ 3 ಮೆಟಲ್ಸ್ ಎಲ್ಲವುದು ಹಾರ್ಡ್ ಆಗಿ ಇರುತ್ತೆ. ಅಂಡ್ ನೆಕ್ಸ್ಟ್ ನೋಡೋಣ. ಸೊ ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಇಂದ ಮೆಟಲ್ಸ್ ಯಾವುದು, ನಾನ್ ಮೆಟಲ್ಸ್ ಯಾವುದು, ಮೆಟಲ್ಸ್ ನಾನ್ ಮೆಟಲ್ಸ್ ಯಾವ್ಯಾವುದು ಅನ್ನೋದು ನಮಗೆ ಗೊತ್ತಾಯ್ತು. ಬಟ್ ನಾವು ಇವಾಗ ನೆಕ್ಸ್ಟ್ ನೋಡೋಣ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡೋಣ ನಾವು ಇವಾಗ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ಕೆಮಿಕಲ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಕೆಮಿಕಲ್ ಪ್ರಾಪರ್ಟಿ ಅಂತ ನಮಗೆ ಇವಾಗ ಗೊತ್ತಾಗುತ್ತೆ. ಸೊ ಮೆಟಲ್ ಅಂದ್ರೇನು, ನಾನ್ ಮೆಟಲ್ ಅಂದ್ರೆ ಏನು ಅನ್ನೋದು ಎಲ್ರಿಗೂ ಇದರಿಂದ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಈ ಕ್ವೆಶ್ಚನ್ ಈ ಆನ್ಸರ್ ಅಲ್ಲೇ ಇತ್ತು. ಅದನ್ನು ಕೂಡ ನೀವು ಇನ್ನೊಂದು ಕ್ವೆಶ್ಚನ್ ಫಾರ್ಮ್ ಮಾಡಿಕೊಂಡು ಕ್ಲೀನ್ ಆಗಿ ಆನ್ಸರ್ ಮಾಡಬಹುದು. ಸೊ ಯಾವ್ದು ಮೆಟಲ್ ಯಾವ್ದು ನಾನ್ ಮೆಟಲ್ ಅಂತ ಹೇಳಿದ್ರೆ, ಅದರ ಹೆಸರು ಹೇಳಿದ್ರೆ ಅಥವಾ ಅದನ್ನ ಕೊಟ್ರೆ ಇದು ಮೆಟಲ್ ಅಥವಾ ಇದು ನಾನ್ ಮೆಟಲ್ ಅಂತ ಹೇಳಲಿಕ್ಕೆ ನಮ್ಗೆ ಇವಾಗ ಗೊತ್ತಾಗುತ್ತೆ. ಈಗ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಈಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಇಂದ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ನೆಕ್ಸ್ಟ್ ನೋಡೋಣ ಕೆಮಿಕಲ್ ಪ್ರಾಪರ್ಟೀಸ್. ಏನಾಯ್ತು ಅಂಡ್ ಪಾರ್ಟಿಷನ್ ಮಾಡ್ಕೊಳ್ಳೋಣ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ರಿಯಾಕ್ಷನ್ ವಿತ್ ಆಕ್ಸಿಜನ್. ಸೊ ಆಕ್ಸಿಜನ್ ಜೊತೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಮೆಟಲ್ಸ್ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ನಾನ್ ಮೆಟಲ್ಸ್ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ಸೊ ನಮಗೆ ಆಲ್ರೆಡಿ ಗೊತ್ತು, ಆಕ್ಸಿಜನ್ ಏರಲ್ಲಿ ಆಕ್ಸಿಜನ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಆ ಮಾಯಿಶ್ಚರ್ ಜೊತೆ ಐರನ್ ಏನಾದರೂ ರಿಯಾಕ್ಟ್ ಆದರೆ ರಸ್ಟಿಂಗ್ ಆಗುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತು. ಸೊ ಯು ಆರ್ familiar with the phenomenon of rusting of iron. Recall the reaction by which rust is formed. You had performed in class 7th an activity of burning a magnesium rubber in air. You had learned that in both the process oxide formation takes place. Complete the reaction of iron and magnesium with oxygen. ಸೊ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕಂಪ್ಲೀಟ್ ಮಾಡಬೇಕು. ಸೊ ನಾವು 7ನೇ ಕ್ಲಾಸಲ್ಲಿ ಒಂದು ಮೆಟಲ್ ರಿಬ್ಬನ್ನ ಬರ್ನ್ ಮಾಡಿದಾಗ ಏನಾಯಿತು, ಬ್ರಿಲಿಯಂಟ್ ವೈಟಲ್ಲಿ ಅದು ಉರಿತು. ಆ್ಯಂಡ್ ಉರಿದಿದ್ದಷ್ಟೇ ಅಲ್ಲ, ಬ್ರಿಲಿಯಂಟ್ ವೈಟಲ್ಲಿ ಉರಿದಾಗ ಪೌಡರ್ ಫಾರ್ಮ್ ಆಗಿತ್ತು. ಸೊ ಅಲ್ಲಿ ಆಕ್ಸೈಡ್ ಫಾರ್ಮೇಷನ್ ಆಗಿತ್ತು. ಸೊ ಅದೇ ಥರ ರಸ್ಟಿಂಗ್ ಆದಾಗಲೂ ಸಹ ಆಕ್ಸೈಡ್ ಫಾರ್ಮೇಷನ್ ಆಗಿತ್ತು. ಅದ್ರ ಬಗ್ಗೆ ನಾವು ಇವಾಗ ನೋಡೋಣ.
ಸೊ ಏನಾಗುತ್ತೆ, ಫಸ್ಟು ಐರನ್ ಅಂದ್ರೆ Fe ಅಂತ ಹೇಳ್ತೀವಿ ನಾವು. ಸೊ ಅದರ ಜೊತೆಗೆ ಆಕ್ಸಿಜನ್, ಏರಲ್ಲಿ ಇರುವಂತ ಆಕ್ಸಿಜನ್ ಸೇರ್ಕೊಳ್ಳುತ್ತೆ. ಆಕ್ಸಿಜನ್ ಬಂದ್ಬಿಟ್ಟು O2 ಅಂತ ಕೆಮಿಕಲ್ ನೇಮ್ ಹೇಳ್ತೀವಿ. ಅಂಡ್ ಆ ನಂತರ ವಾಟರ್ನ H2O ಅಂತ ಹೇಳ್ತೀವಿ. ಸೊ ಅದರ ರಿಯಾಕ್ಷನ್ ಅಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಫೆರಿಕ್ ಆಕ್ಸೈಡ್ ಸಿಗುತ್ತೆ. ಇದು ಫೆರಿಕ್ ಆಕ್ಸೈಡ್ ಅಥವಾ ಐರನ್ ಆಕ್ಸೈಡ್ ಸಿಗುತ್ತೆ. ಸೊ ಇದೇ ರಸ್ಟ್. ಅಂಡ್ ನೆಕ್ಸ್ಟ್ ನೋಡೋಣ ಮೆಗ್ನೀಷಿಯಂ ಬಗ್ಗೆ. ಸೊ ಮೆಗ್ನೀಷಿಯಂನ Mg ಅಂತ ಕೆಮಿಕಲ್ ನೇಮು. ಅಂಡ್ ಇದನ್ನು ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀಬೇಕು, ಇದನ್ನ ಕ್ಯಾಪಿಟಲ್ ಲೆಟರ್ ಮೇಲೆ ಬರೀಬೇಕು. ಸೊ ಇದನ್ನ ಕ್ಯಾಪಿಟಲ್ ಲೆಟರ್ ಮೇಲೆ ಬರೀಬೇಕು. ಸೊ ನೆಕ್ಸ್ಟ್ ವರ್ಡ್ ಅನ್ನ ಮಾತ್ರ ಈ Mg ನಲ್ಲಿ G ನ ಸ್ಮಾಲ್ ಲೆಟರ್ ಬರೀಬಹುದು, ಬಟ್ Fe ನಲ್ಲಿ F ನ ಕ್ಯಾಪಿಟಲ್ ಲೆಟರ್ ಬರೀಬೇಕು, E ನ ಸ್ಮಾಲ್ ಲೆಟರ್ ಬರೀಬೇಕು. ಸೊ ಇದನ್ನೆಲ್ಲ ಸಿಂಪಲ್ ಆಗಿ ನೀವು ನೋಡ್ಕೊಂಡು ಅದು ಹೇಗಿದೆಯೋ ಹಾಗೆ ಮಾಡಬೇಕು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಬಟ್ ಈಗ ಮೆಗ್ನೀಷಿಯಂ Mg ಅಂತ ಹೇಳ್ತೀವಿ. ನೆಕ್ಸ್ಟ್ ಅದು ಆಕ್ಸಿಜನ್ ಜೊತೆ ಅಂದ್ರೆ O2 ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಮೆಗ್ನೀಷಿಯಂ ಆಕ್ಸೈಡ್. ಸೊ ಕೆಮಿಕಲ್ ಈಕ್ವೇಷನ್ಸ್ ನ ಬ್ಯಾಲೆನ್ಸ್ ಮಾಡೋದು ಆ ರೀತಿ ಎಲ್ಲ ಇದೆ, ಬಟ್ ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಬಟ್ ನಮಗೆ ಇವಾಗ ಆಕ್ಸೈಡ್ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಐರನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ರಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ರಸ್ಟ್ ನ ಐರನ್ ಆಕ್ಸೈಡ್ ಅಥವಾ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಮೆಗ್ನೀಷಿಯಂ ನ ಬರ್ನ್ ಮಾಡಿದಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಸೊ ಅದನ್ನು ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ನಾವು ಒಂದು ಆಕ್ಟಿವಿಟಿ. ಸೊ ಲೆಟ್ us check the nature of rust formed as a result of reaction between iron, oxygen and water. Collect a spoonful of rust and dissolve it in a very little amount of water. You will find that the rust remains suspended in water. Shake the suspension well. Test the solution with red and blue litmus papers. What you observe is the solution acidic or basic. ಸೊ ನಮಗೆ ಆಸಿಡಾ ಬೇಸ್, ನಮಗೆ ಒಂದು ಸೊಲ್ಯೂಷನ್ ಆಸಿಡಿಕಾ ಬೇಸಿಕ್ ಅಂತ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತು. ಸೊ ರೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ರಸ್ಟ್ ಪೌಡ್ರನ್ನ ತೊಗೊಂಡು ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಆ ಸೊಲ್ಯೂಷನ್ನ ಸಸ್ಪೆನ್ಷನ್ನ ತೊಗೊಂಡು ಬ್ಲೂ ಲಿಟ್ಮಸ್ ಆ್ಯಂಡ್ ರೆಡ್ ಲಿಟ್ಮಸ್ಸಿಂದ ಚೆಕ್ ಮಾಡಿ ಅದು ಆಸಿಡಿಕಾ ಬೇಸಿಕಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಸ್ಕೂಲಲ್ಲಿ ಲ್ಯಾಬೊರೇಟ್ರಿ ಈ ರೀತಿ ಚೆಕ್ ಎಲ್ಲ ಮಾಡುವಾಗ ಅಂಥ ಟೈಮಲ್ಲಿ ಈ ರಸ್ಟನ್ನ ಚೆಕ್ ಮಾಡಿ ನೀವು ಅದರಲ್ಲಿ ಆಸಿಡಿಕಾ ಬೇಸಿಕ್ ಅನ್ನೋದನ್ನು ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನೋಡೋಣ, does copper also get rusted? I have seen a greenish deposit on the surface of copper vessels. So copper vessels ಮೇಲೆ greenish ಆಗಿ ಡೆಪಾಸಿಟ್ ಇರುತ್ತೆ, ಗ್ರೀನಿಶ್ ಆಗಿ ತುಂಬಿಕೊಂಡಿರುತ್ತೆ. ಜಸ್ಟ್ ಲೈಕ್ ಮನೇಲಿ ನೀರು ತುಂಬಿಸಿಡೋದಕ್ಕೆ ಆ್ಯಂಡ್ ನೀರೊಲೆನಲ್ಲಿ ಕಡಾಯ ಇಟ್ಟಿರ್ತಾರೆ ಆ್ಯಂಡ್ ದೇವ್ರ ಸಾಮಾನು ಆಲ್ಮೋಸ್ಟು ತಾಮ್ರದ್ದೆಲ್ಲ ಕಾಪರ್ದು ಪೂಜೆ ಸಾಮಾನುಗಳಿರುತ್ತೆ. ಸೊ ಅದರಲ್ಲಿ ನೋಡ್ಬೋದು ಗ್ರೀನಿಶ್ ಡೆಪಾಸಿಟ್ ಇರುತ್ತೆ. ಸೊ ಅದನ್ನೇ ಪೆಹಲಿಯವ್ರು ಕೇಳ್ತಾ ಇದ್ದಾರೆ. ಸೊ ಕಾಪರ್ಗೂ ರಸ್ಟ್ ಹಿಡಿದು ಗ್ರೀನಿಶ್ ಆಗಿ ಬಂದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ನೋಡೋಣ ಏನು ಅಂತ. So when a copper vessel is exposed to moisture for long time, it acquires a dull green coating. A green material is a mixture of copper hydroxide and copper carbonate. The following is the reaction. So ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಜಸ್ಟ್ ಲೈಕ್ ಹಾಗೆ ಇದು ಆಕ್ಸಿಜನ್ ಜೊತೆ ಏರ್ ಜೊತೆ ರಿಯಾಕ್ಟ್ ಆಯಿತು, ಅದೇ ರೀತಿ ಕಾಪರ್ ಕೂಡ ರಿಯಾಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ Cu, ಕಾಪರ್ನ ನಾವು Cu ಅಂತ ಹೇಳ್ತೀವಿ. ಕಾಪರ್
ಸೊ ಕಾಪರ್ ಬಂದ್ಬಿಟ್ಟು ವಾಟರ್ ಅಂದ್ರೆ ನೀರಲ್ಲಿ ಇರುವಂತ ನೀರು ಗಾಳಿಯಲ್ಲಿ ಇರುವಂತ ನೀರಿನ ಅಂಶ ಜೊತೆ ಅಂಡ್ ಗಾಳಿಯಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಮಾಯಿಸ್ಟ್ ಏರ್ ಅಲ್ಲಿ ಇರುವಂತದ್ದು. ಏರ್ ಅಲ್ಲಿ ವಾಟರ್ ವೇಪರ್ಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ಆಗಿ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಕಾಪರ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಇದು ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಹೈಡ್ರಾಕ್ಸೈಡ್ ಅಷ್ಟೇ ಅಲ್ಲದೆ ಕಾಪರ್ ಕಾರ್ಬೋನೇಟ್ ಅಂಡ್ ಕಾಪರ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಈ ಹೈಡ್ರಾಕ್ಸೈಡ್ ಕಾಪರ್ ಕಾರ್ಬೋನೇಟ್ ಗ್ರೀನ್ ಕೋಟಿಂಗ್ ಬರೋ ತರ ಮಾಡುತ್ತೆ. ಅಂಡ್ ಈಗ ನೆಕ್ಸ್ಟ್ now recall the activity of burning magnesium ripple. The ash obtained in burning magnesium ripple is dissolved in water and tested for its acidic or basic nature. So is the solution acidic or basic? How do you ascertain this? You must have observed that the ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಾವು ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದ್ವಿ, ಅದು ಬ್ರಿಲಿಯಂಟ್ ವೈಟ್ ಆಗಿ ಬರ್ನ್ ಆಗುತ್ತೆ. ಸೊ ಬರ್ನ್ ಆದರೆ ಅಲ್ಲಿ ಒಂದು ಪೌಡರ್ ಫಾರ್ಮ್ ಆಗುತ್ತೆ, ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಪೌಡರ್ನ ನೀರಿನಲ್ಲಿ ಡಿಸಾಲ್ವ್ ಮಾಡಿ ಅದರ ಅಸಿಡಿಟಿನ ಬೆಸಿಸಿಟಿನ ನಾವು ರೆಡ್ ಲಿಟ್ಮಸ್ ಪೇಪರಲ್ಲಿ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಚೆಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ oxides are basic in nature. So oxides are basic in nature. So ಇಲ್ಲೆಲ್ಲ ಆಕ್ಸೈಡ್ಸ್ ಎಲ್ಲ ಫಾರ್ಮ್ ಆಯ್ತಲ್ಲ ಅದೆಲ್ಲ ಬೇಸಿಕ್ ಆಗಿರುತ್ತೆ. ಸೊ ಬೇಸಿಕ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೆಡ್ ಲಿಟ್ಮಸ್ ಬ್ಲೂ ಆಗಿ ಟರ್ನ್ ಆಗುತ್ತೆ. ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ. ಸೊ ಈ ರಸ್ಟ್ ವಾಟರ್ ಸೊಲ್ಯೂಷನ್ ಮಾಡಿ ನಾವು ಚೆಕ್ ಮಾಡಿದ್ರೆ ರೆಡ್ ಲಿಟ್ಮಸ್ ಬ್ಲೂ ಆಗಿ ಟರ್ನ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಅಂಡ್ ನೆಕ್ಸ್ಟ್ ಈ ಮೆಗ್ನೀಷಿಯಂ ರಿಬ್ಬನ್ ಮೆಗ್ನೀಷಿಯಂ ಆಕ್ಸೈಡ್ ರೆಡಿ ಆಗಿದೆ. ಮೆಗ್ನೀಷಿಯಂ ಆಕ್ಸೈಡ್ ಈ ಪೌಡರ್ ಇದೆಯಲ್ಲ, ಈ ಪೌಡರ್ನ ನಾವು ಆಶ್ನ ನಾವು ನೀರಲ್ಲಿ ಡಿಸಾಲ್ವ್ ಮಾಡಿ ನಾವು ಅದನ್ನ ಚೆಕ್ ಮಾಡಿದಾಗಲೂ ಸಹ ರೆಡ್ ಲಿಟ್ಮಸ್ ಬ್ಲೂ ಕಲರ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಸೊ ಇನ್ ಜನರಲಿ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಇದು ಇವಾಗ ಬಂತು ಹೈಡ್ರಾಕ್ಸೈಡ್ ಬಂತು, ಬಟ್ ಹೈಡ್ರಾಕ್ಸೈಡ್ ಅಂದ್ರೂ ಸಹ ಇದು ಕಾಪರ್ ಹೈಡ್ರಾಕ್ಸೈಡ್ ಅಲ್ವಾ. ಕಾಪರ್ ಹೈಡ್ರಾಕ್ಸೈಡ್ ಅಲ್ಲೂ ಸಹ ಆಕ್ಸೈಡ್ ಇದೆಯಲ್ಲ, ಸೊ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಕ್ಸೈಡ್ಸ್ ಎಲ್ಲ ಬೇಸಿಕ್ ಅಂತ ಗೊತ್ತಾಯ್ತು. ಸೊ ಆಕ್ಸೈಡ್ಸ್ ಎಲ್ಲ ಬೇಸಿಕ್ಸ್ ಅಂದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಎಲ್ಲ ಬೇಸಿಕ್ ಇನ್ ನೇಚರ್. ಸೊ ಗಾಳಿ ಜೊತೆ ಆಕ್ಸಿಜನ್ ಜೊತೆ ನೀರಿನ ಜೊತೆ ರಿಯಾಕ್ಟ್ಸ್ ಆದ್ರೆ ಯಾವುದೇ ಮೆಟಲ್ ನೀರಿನ ಜೊತೆ ಅಂದ್ರೆ ಯಾವುದೇ ಮೆಟಲ್ ಅಲ್ಲ, ಕೆಲವೊಂದು ಮೆಟಲ್ಸ್ ಲೈಕ್ ಮೆಗ್ನೀಷಿಯಂ ಅಥವಾ ಐರನ್ ಅಥವಾ ಕಾಪರ್ ಮಾಯಿಸ್ಟ್ ಏರ್ ಜೊತೆ ವಾಟರ್ ಜೊತೆ ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಾಲಿಕ್ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಬೇಸಿಕ್ ಇನ್ ನೇಚರ್ ಅಂದ್ರೆ ರೆಡ್ ಲಿಟ್ಮಸ್ ವಿಲ್ ಟರ್ನ್ ಇಂಟು ಬ್ಲೂ. ಸೊ ನೆಕ್ಸ್ಟ್ ನೋಡೋಣ. ಇದರಿಂದ ನಮಗೆ ಗೊತ್ತಾಯ್ತು ಆಕ್ಸಿಜನ್ ಜೊತೆ ಯಾವ ರೀತಿ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ಸ್ ಆಕ್ಸೈಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಕ್ಸೈಡ್ಸ್ ಎಲ್ಲ ಬೇಸಿಕ್ ಇನ್ ನೇಚರ್. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಎಲ್ಲ ಬೇಸಿಕ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇನ್ನೊಂದು ಆಕ್ಟಿವಿಟಿ ಇದೆ, ಅದೇನು ಅಂತ ಹೇಳಿದ್ರೆ ಸೊ ಏನದು ಆಕ್ಟಿವಿಟಿ. ಈ ಆಕ್ಟಿವಿಟಿನ ಟೀಚರ್ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಆ್ಯಂಡ್ ಏನು ಅದು ಅಂತ ಹೇಳಿದ್ರೆ
Take a small amount of powdered sulfur in a deflagrating spoon and heat it. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸ್ಪೂನಲ್ಲಿ ಸಲ್ಫರ್ನ ತಗೋಬೇಕು. ಸಲ್ಫರ್ನ ತಗೊಂಡು ಆ ಸ್ಪೂನಲ್ಲೇ ಹೀಟ್ ಮಾಡಬೇಕು. ಸೊ ಎನಿ ಮೆಟಾಲಿಕ್ ಕ್ಯಾಪ್ ಒಂಥರ ಸ್ಪೂನ್ ಥರ ಇರುತ್ತೆ, ಅದು ದೂರದಿಂದ ಹಿಡಿ ಇರುತ್ತೆ, ಮುಂದ್ಗಡೆ ಜಸ್ಟ್ ಲೈಕ್ ಸ್ಪೂನ್ ಥರ ಒಂದು ಚಿಕ್ಕದಾಗಿ ಇರುತ್ತೆ. ಅದರಲ್ಲಿ ತಗೊಂಡು ಅದನ್ನೇ ಈ ರೀತಿ ಹೀಟ್ ಮಾಡ್ಬೋದು. ಸೊ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಬರೀ ಹೀಟ್ ಅಷ್ಟೇ ಅಲ್ಲ, ಹೀಟ್ ಮಾಡಬೇಕು. ಬಟ್ ಆ ಸ್ಪೂನ್ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಮೆಟಾಲಿಕ್ ಕ್ಯಾಪು, ಯಾವುದಾದ್ರೂ ಬಾಟಲ್ದು ಮೆಟಾಲಿಕ್ ಮುಚ್ಚಳ, ಅದ್ರ ಜೊತೆ ಯಾವುದಾದ್ರೂ ವೈರ್ನ ಕನೆಕ್ಟ್ ಮಾಡಿ, ಒಂದು ಮೆಟಾಲಿಕ್ ವೈರ್ನ ರ್ಯಾಪ್ ಮಾಡಿ ಅದನ್ನು ಒಂದು ಶೇಪು ಕೊಟ್ಟು ಈ ರೀತಿ ಹಿಡಿಬೋದು. ಸೊ ಹಿಡಿದು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಸ್ ಸೂನ್ ಆ್ಯಸ್ sulfur starts burning, introduce the spoon into a glass jar ಅಥವಾ ಗ್ಲಾಸ್ ಟಂಬ್ಲರ್. ಸೊ ಬರ್ನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದಂದ್ರೆ ತಕ್ಷಣ ಬಂದ್ಬಿಟ್ಟು ಒಂದು ಗ್ಲಾಸ್ ಜಾರ್ ಒಳಗಡೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಸೊ ಕವರ್ ದ ಟಂಬ್ಲರ್ ವಿತ್ ಅ ಲಿಡ್ ಟು ಎನ್ಶೂರ್ ದಟ್ ದ ಗ್ಯಾಸ್ ಪ್ರೊಡ್ಯೂಸ್ ಡಸ್ ನಾಟ್ ಎಸ್ಕೇಪ್. ಸೊ ಏನಾಗಬೇಕು ಅಂತ ಹೇಳಿದ್ರೆ, ನಾವು ಹೀಟ್ ಹಾಕಿದ ತಕ್ಷಣ, ಹೀಟ್ ಬರ್ನ್ ಆಗ್ತದ ಅಂದ ತಕ್ಷಣ ತೊಗೊಂಡು ಬಂದು ಒಂದು ಗ್ಲಾಸ್ ಜಾರಲ್ಲಿ ಅಥವಾ ಗ್ಲಾಸ್ ಕಂಟೈನರಲ್ಲಿ ಅದನ್ನ ಹಾಕಿ ಟೈಟ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಸೊ ಅದು ಒಳಗಡೆ ಪ್ರೊಡ್ಯೂಸ್ ಆಗ್ತಾರಂಥ ಗ್ಯಾಸು ಹೊರಗಡೆ ಹೋಗಬಾರ್ದು, ಒಳಗಡೆನೆ ಇರಬೇಕು. ಆ ರೀತಿ ನಾವು ಮಾಡಬೇಕು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಆ ಸ್ಪೂನ್ನ ರಿಮೂವ್ ಮಾಡಬೇಕು. ಈಗ ಆ ಟಂಬ್ಲರಲ್ಲಿ add a small quantity of water into the tumbler and quickly replace the lid. ಸೊ ಅದರೊಳಗೆ ಸ್ವಲ್ಪ ನೀರು ಹಾಕಬೇಕು, ಆ ಲಿಡ್ನ ಕ್ಲೋಸ್ ಮಾಡಬೇಕು. ಸೊ ಶೇಕ್ ದ ಟಂಬ್ಲರ್ ವೆಲ್, ಚೆಕ್ ದ ಸೊಲ್ಯೂಷನ್ ವಿತ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಸೊ ಶೇಕ್ ಮಾಡಬೇಕು. ಶೇಕ್ ಮಾಡಿಬಿಟ್ಟು ಆ ವಾಟರ್ನ ನಾವು ಒಂದು ಯಾವ್ದ್ರಲ್ಲಾದ್ರೂ ತೊಗೊಂಡು ಅಥವಾ ಅದರಲ್ಲೇ ಡೈರೆಕ್ಟಾಗಿ ರೆಡ್ ಲಿಟ್ಮಸ್ ಪೇಪರಿಂದ ಬ್ಲೂ ಲಿಟ್ಮಸ್ ಪೇಪರಿಂದ ನಾವು ಟೆಸ್ಟ್ ಮಾಡಬೇಕು. ಸೊ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅವು ಬೇಸಿಕ್ ಆಗಿ ಇರೋದಿಲ್ಲ. ಸೊ ರೆಡ್ ಲಿಟ್ಮಸ್ ಬ್ಲೂ ಆಗಿ ಟರ್ನ್ ಆಗೋದಿಲ್ಲ. ಅದಕ್ಕೋಸ್ಕರನೇ there some oxides, non-petals ಇಂದ ಆಕ್ಸೈಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಬ್ಲೂ ಲಿಟ್ಮಸ್ ರೆಡ್ ಆಗಿ ಟರ್ನ್ ಆಗುತ್ತೆ. non-metals oxides are acidic in nature. They will turn the blue litmus paper into red. ಸೊ ಅದನ್ನು ನಾನು ಬರೆದು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ. ಸೊ ಏನಾಗುತ್ತೆ ಅಂತ ನೀವು ಚೆಕ್ ಮಾಡಿ ನೋಡಿ. ಸೊ ಚೆಕ್ ಮಾಡಿ ನೋಡಿ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಏನಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್. ಸೊ ಸಲ್ಫರ್ ಡೈಆಕ್ಸೈಡ್ನ ನೀವು ಹೀಟ್ ಮಾಡ್ತೀರಾ. ಹೀಟ್ ಮಾಡಿ ನೀವು ಸಲ್ಫರ್ನ ಹೀಟ್ ಮಾಡಿ ಆ ಫ್ಯೂಮ್ಸ್ನ ಕಲೆಕ್ಟ್ ಮಾಡಿದಾಗ ಅದು ಏನು ಹೊಗೆ ಬಂದಿರುತ್ತೋ ಅದು ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ನ ನಾವು SO3 ಅಂತ ಹೇಳ್ತೀವಿ. SO2 ಡೈಆಕ್ಸೈಡ್ 2. ಆ್ಯಂಡ್ ನೆಕ್ಸ್ಟ್ ವಾಟರ್ ಅಂದರೆ H2. ಅದ್ರ ಜೊತೆ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಒಂದು ಸೊಲ್ಯೂಷನ್ನ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಲ್ಫರ್ ಟ್ರೈಆಕ್ಸೈಡ್, ಸಲ್ಫರಸ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಸಲ್ಫರಸ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ H2SO3. ಸೊ ಇದ್ರಲ್ಲೇ ಇರುತ್ತಲ್ಲ, ಇಲ್ಲಿ ಆಕ್ಸೈಡ್ ಫಾರ್ಮೇಶನ್ ಆಗಲ್ಲ, ಆಸಿಡ್ ಫಾರ್ಮೇಶನ್ ಆಯಿತು. ಸೊ ಈ ಸಲ್ಫರಸ್ ಆಸಿಡ್ ಏನಾಗುತ್ತೆ, ಲಿಟ್ಮಸ್ ಟೆಸ್ಟ್ ಮಾಡಿದಾಗ ಬ್ಲೂ ಲಿಟ್ಮಸ್ ರೆಡ್ ಆಗಿ ಟರ್ನ್ ಆಗುತ್ತೆ. ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್. ಸೊ ಬ್ಲೂ ಲಿಟ್ಮಸ್ ರೆಡ್ ಆಗಿ ಟರ್ನ್ ಆಗುತ್ತೆ. ಜನರಲಿ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ are
So metallic oxides are basic in nature, but non-metallic oxides are basic in nature. Metallic oxides are basic in nature, non-metallic oxides are acidic in nature. Non-metallic oxides are acidic in nature. And so ನಮಗೆ ಗೊತ್ತಾಯ್ತು ಆಕ್ಸೈಡ್ಸ್ ಮೆಟಾಲಿಕ್ ಆಕ್ಸೈಡ್ಸ್ ಬಂದು ಬೇಸಿಕ್ ಇನ್ ನೇಚರ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಬಂದು acidic in nature. So next, recall the name of some of the laboratory acids and bases you have read in class 7th. Note down the names in the table. Identify the metal or non-metal present in them which forms oxides with oxygen. So ನೀವು ಹಲವಾರು ಆಸಿಡ್ಸ್ನ ಬೇಸಸ್ನ ನೀವು ಚೆಕ್ ಮಾಡಿದ್ರಿ, ರೆಡ್ ಲಿಟ್ಮಸ್ ಇಂದ ಬ್ಲೂ ಲಿಟ್ಮಸ್ ಇಂದ ಚೆಕ್ ಮಾಡಿದ್ರಿ 7th ಸ್ಟ್ಯಾಂಡರ್ಡಲ್ಲಿ. ಸೊ ಅದನ್ನು ನೀವು ರೀಕಾಲ್ ಮಾಡಿ ಮತ್ತು ಅದನ್ನೇ ಮತ್ತೆ ಮಾಡಿ ಬೇಕಾದರೆ ನೀವು ಯಾವುದು ಮೆಟಲ್ ಅಥವಾ ಯಾವುದು ನಾನ್ ಮೆಟಲ್ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು. ಸೊ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾವು ಲಿಟ್ಮಸ್ ಟೆಸ್ಟ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡನ್ನು ಚೆಕ್ ಮಾಡಿದಾಗ ಬ್ಲೂ ಲಿಟ್ಮಸ್ ರೆಡ್ ಕಲರ್ ಆಗುತ್ತೆ. ಸೊ ಇಟ್ ಈಸ್ ದ ಆಸಿಡ್. ಸೊ ಅದರಲ್ಲಿ ನಮಗೆ ನಾನ್ ಮೆಟಲ್ ಸಿಗುತ್ತೆ. ಯಾವ ನಾನ್ ಮೆಟಲ್ಲು? ಸಲ್ಫರ್ ಇಸ್ ಅ ನಾನ್ ಮೆಟಲ್, ಅದು ನಮಗೆ ಸಿಗುತ್ತೆ. ಆ್ಯಂಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ನಾವು ಟೆಸ್ಟ್ ಮಾಡಿದಾಗ ರೆಡ್ ಲಿಟ್ಮಸ್ ಬ್ಲೂ ಕಲರ್ ಆಗುತ್ತೆ. ಸೊ ಇಟ್ ಈಸ್ ದ ಬೇಸ್. ಸೊ ಅದರಲ್ಲಿ ಕಂಡು ಬರುವಂಥ ಮೆಟಲ್ ಬಂದ್ಬಿಟ್ಟು ಕ್ಯಾಲ್ಶಿಯಂ. ಆ್ಯಂಡ್ ಈ ಟೆಸ್ಟ್ಗಳಲ್ಲೂ ಸಹ ನಾವು ಅದನ್ನೇ ನೋಡ್ಬೋದು. ಸೊ ನೀವು ರೀಕಾಲ್ ಮಾಡಿಕೊಂಡು ಅಥವಾ ಇದೇ ಆ್ಯಸಿಡ್ ಮತ್ತು ಬೆಸಿಸಿಟಿನ ಚೆಕ್ ಮಾಡೋವಂಥ ಲಿಟ್ಮಸ್ ಪೇಪರ್ಸನ್ನು ಚೆಕ್ ಮಾಡಿ ಅದರಲ್ಲಿ ಯಾವ ಮೆಟಲ್ ಇದೆ, ಯಾವ ನಾನ್ ಮೆಟಲ್ ಇದೆ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ನೀವು ರೂಲ್ ಔಟ್ ಮಾಡಿ ಈ ಟ್ಯಾಬ್ಯುಲರ್ ಕಾಲಮ್ನ ಫಿಲ್ ಮಾಡಿ. ಸೊ ಈಗ ನಿಮಗೆ ಹಲವಾರು ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಗೊತ್ತಾಯಿತು. ಆ್ಯಂಡ್ ಆಕ್ಸಿಜನ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವುದು ಆಸಿಡಿಕ್ಕು ಯಾವುದು ಬೇಸಿಕ್ಕು ಅನ್ನೋದು ಇವಾಗ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾವು ನೋಡೋಣ ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಸ್ಕಿಪ್ ಮಾಡಿದ್ರೆ, ಮಧ್ಯದಲ್ಲಿ ನೋಡದೇ ಇದ್ದರೆ ಅಥವಾ ಹಿಂದಿನ ವೀಡಿಯೋಗಳನ್ನ ಮುಂದಿನ ವೀಡಿಯೋನ ನೋಡದೆ ಹೋದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಎಲ್ಲ ವೀಡಿಯೋಸ್ನೂ ನೋಡಬೇಕು. ನೋಡಿ ನಿಮ್ಮ ಫ್ರೆಂಡ್ಸಿಗೂ ನೋಡ್ಲಿಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.